ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ದೇಶಾದ್ಯಂತ ಸುದ್ದಿಯಾಗ್ತಿದೆ. ಪ್ರಕರಣದ ತನಿಖೆಗೆ ಎನ್ಐಎ ಎಂಟ್ರಿ ಕೊಟ್ಟಿದ್ದು ಭಯಾನಕ ವಿಚಾರಗಳು ಬೆಚ್ಚಿ ಬೀಳಿಸುವಂತಿದೆ. ಹಾಗಾದ್ರೆ ಏನದು ವಿಚಾರ ಅಂತೀರಾ? ಈ ಸ್ಟೋರಿ ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ರಾಯಲ್ ಲೈಫ್. ಜೈಲಿನ ಕರ್ಮಕಾಂಡದ ಪ್ರಕರಣದಲ್ಲಿ ಸ್ಫೋಟಕ ಮಾಹಿತಿ. ಜೈಲಿನಲ್ಲೂ ನಡೀತಿತ್ತು ಕಮಿಷನ್ ಮಾಫಿಯಾ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲು ಅಧಿಕಾರಿಗಳ ನಡವಳಿಕೆ ಬೆಚ್ಚಿ ಬೀಳುವಂತಿದೆ. ಈ ಹಿಂದೆ ತನಿಖೆಯಲ್ಲಿ ಏನೆಲ್ಲ ಅವ್ಯವಹಾರ ನಡೆದಿತ್ತು ಅನ್ನೋದ್ರ ಬಗ್ಗೆ ಎನ್ಐಎ ರಿವೀಲ್ ಮಾಡಿದೆ. ಹೌದು, ಉಗ್ರ ಟಿ ನಾಸಿರ್ ಹೆಸರಿನಲ್ಲಿ ಜೈಲು ಸಿಬ್ಬಂದಿ ಹಣ ಮಾಡೋಕೆ ಮುಂದಾಗಿದ್ದಾರಂತೆ. ಮನೋವೈದ್ಯ ನಾಗರಾಜ್ ಬಂಧನ ನಂತರ ಎನ್ಐಎ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಬಯಲಿಗೆ ಬಂದಿದೆ. 250 ಕೆಜಿ ಮಾಂಸದ ಕಮಿಷನ್ ಪಡೆದಿರೋದು ತನಿಖೆಯಲ್ಲಿ ಬಯಲಾಗಿತ್ತು. ಉಗ್ರ ಟಿ ನಾಸಿರ್ ಹೆಸರಿಗೆ ಜೈಲಿಗೆ 250 ಕೆಜಿ ಚಿಕನ್ ಬರ್ತಿತ್ತಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 5,000 ಕೈದಿಗಳಿದ್ದಾರೆ. ಪ್ರತಿ ವಾರ ಕೈದಿಗಳಿಗೆ ಮಾಂಸ ಹಾಗೂ ಮೊಟ್ಟೆ ಕೊಡಲಾಗುತ್ತೆ. ಆದರೆ ಚಿಕನ್ ಫಾರೂಕ್ ಎಂಬಾತ ಉಗ್ರ ಟಿ ನಾಸಿರ್ ಹೆಸರಿನಲ್ಲಿ ಜೈಲಿಗೆ ಚಿಕನ್ ಕಳಿಸ್ತಿದ್ದಾನೆ ಅನ್ನೋದೇ ಇದೀಗ ಶಾಕಿಂಗ್ ವಿಚಾರವಾಗಿದೆ. ಫಾರೂಕ್ ತಿಂಗಳಿಗೊಮ್ಮೆ ಉಚಿತವಾಗಿ 250 ಕೆಜಿ ಮಾಂಸ ಪೂರೈಕೆ ಮಾಡ್ತಿದ್ದ. ಇದನ್ನ ಅಧಿಕಾರಿಗಳು ತಾವು ಕ್ಲೈಮ್ ಮಾಡಿಕೊಂಡು ಹಣ ಹಂಚಿಕೊಳ್ತಿದ್ರು ಅನ್ನೋದು ಎನ್ಐಎ ತನಿಖೆಯಲ್ಲಿ ಬಯಲಾಗಿದೆ. ಕೈದಿಗಳು ತಿಂಗಳಿಗೊಮ್ಮೆ ರೇಷನ್, ಅಡುಗೆ ಮಾಡಲು ಎಲೆಕ್ಟ್ರಿಕ್ ಸ್ಟವ್ ಬಳಕೆ ಮಾಡ್ತಿದ್ರು. ಜೈಲಿನಲ್ಲಿ ಕೈದಿಗಳಿಗೆ ತಮಗಿಷ್ಟವಾದ ಅಡುಗೆ ಮಾಡಿಕೊಳ್ಳಲು ಜೈಲು ಅಧಿಕಾರಿಗಳು ಬಿಟ್ಟಿರೋದು ಸಹ ಗೊತ್ತಾಗಿದೆ. ಇದಕ್ಕಾಗಿ ಕೈದಿಗಳಿಗೆ ಅಡುಗೆ ವಸ್ತುಗಳ ಪೂರೈಕೆ ಮಾಡುತ್ತಿದ್ದ ಜೈಲಿನ ಸಿಬ್ಬಂದಿ ಅದರಲ್ಲಿಯೂ ಸಹ ಕಮಿಷನ್ ಮಾಡ್ತಿದ್ರು. ಉಗ್ರ ನಾಸಿರ್, ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾ, ವಿಕೃತ ಕಾಮಿ ಉಮೇಶ್ ರೆಡ್ಡಿ, ಚಿನ್ನ ಸಾಗಾಟ ಆರೋಪಿ ತರುಣ್ ಕೊಂಡ ರಾಜು ಜೈಲಿನಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಬಳಸ್ತಿದ್ದಾರೆ. ಇದ್ರ ಜೊತೆಗೆ ಮಿಕ್ಸರ್, ಗ್ರೈಂಡರ್ ಕೂಡ ಬಳಸ್ತಿದ್ದಾರೆ. ಜೊತೆಗೆ ಪ್ರತಿ ವಾರ ಅಥವಾ ಪ್ರತಿ ತಿಂಗಳು ರೇಷನ್ ಕೂಡ ತರಿಸಿಕೊಳ್ತಿದ್ದರು ಅನ್ನೋದ್ರ ಬಗ್ಗೆ ತನಿಖೆ ವೇಳೆ ಬಯಲಾಗಿದೆ. ಇನ್ನು ಈ ಕೈದಿಗಳು ತಮಗೆ ಬೇಕಾದ ಖಾರದ ಪುಡಿ, ಅಕ್ಕಿ, ಟೀ ಪುಡಿ ಸೇರಿ ಇತರೆ ವಸ್ತುಗಳ ಪಟ್ಟಿ ಜೈಲಿನ ವಾರ್ಡನ್ಗಳಿಗೆ ನೀಡಿದ್ರೆ ಅವರು ಎಲ್ಲ ಅಡುಗೆ ಸಾಮಗ್ರಿಗಳನ್ನು ಪೂರೈಕೆ ಮಾಡ್ತಿದ್ದಾರೆ. ಜೊತೆಗೆ ಮಿಕ್ಸರ್, ಗ್ರೈಂಡರ್, ಅಡುಗೆ ಉಪಕರಣಗಳನ್ನು ನೀಡಿದ್ದಾರೆ ಎಂಬುದು ತನಿಖೆ ವೇಳೆ ಪತ್ತೆಯಾಗಿವೆ. ಇದೆಲ್ಲ ಕೆಲಸಗಳಿಗೂ ಕೈದಿಗಳಿಂದ ಜೈಲು ಸಿಬ್ಬಂದಿ ಹಣ ಪಡಿತಿದ್ರು ಅನ್ನೋ ಮಾಹಿತಿ ಸಹ ತನಿಖೆಯಲ್ಲಿ ಗೊತ್ತಾಗಿದೆ. ತನಿಖೆಯಲ್ಲಿ ಜೈಲಲ್ಲಿ ನಡೆದಿರೋ ಕರ್ಮಕಾಂಡಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಯಾವೆಲ್ಲ ರೀತಿ ಐಟಮ್ಸ್ ಹೋಗ್ತಿತ್ತು ಅನ್ನೋದೆಲ್ಲ ಬಯಲಾಗ್ತಿದೆ. ಇದೆಲ್ಲದಕ್ಕೂ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ತದೆ ಎಂದು ಕಾದ್ ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.